ಬಂಡವಾಳ ಹೂಡಿಕೆ ಮಾರುಕಟ್ಟೆ ದಶಾವತಾರ ದರ್ಶನದ 9ನೇ ಅವತಾರ, ದಟ್ ಈಸ್ ಟ್ಯಾಕ್ಸೇಷನ್ ಕ್ರೈಟೀರಿಯಾ. ನಮ್ಮ ಇನ್ವೆಸ್ಟ್ಮೆಂಟ್ ಮತ್ತು ರಿಟರ್ನ್ಸ್ಗಳ ಮೇಲೆ ಯಾವ್ಯಾವ ರೀತಿ ಟ್ಯಾಕ್ಸ್ ಬಂತು, ಇವತ್ತು ಯಾವ ಕಂಡೀಷನ್ ಇದೆ ಅಂತ ನೋಡೋದಾದ್ರೆ 2018ರವರೆಗೂ ನಮ್ಮ ಇನ್ವೆಸ್ಟ್ಮೆಂಟ್ ಮತ್ತು ರಿಟರ್ನ್ಸ್ ಮೇಲೆ ಯಾವುದೇ ತರಹದ ಟ್ಯಾಕ್ಸ್ ಇರಲಿಲ್ಲ. 2000 ಬಡ್ಜೆಟ್ ನಂತರ ಸೆಬಿ ಇನ್ವೆಸ್ಟ್ಮೆಂಟ್ಸ್ ಅಂಡ್ ರಿಟರ್ನ್ಸ್ ಮೇಲೆ ಟ್ಯಾಕ್ಸ್ನ ಹೇರಲಾಯಿತು. ಅದಾದ್ಮೇಲೆ 2021ರಿಂದ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ IRDA ಇನ್ವೆಸ್ಟ್ಮೆಂಟ್ಸ್ ಅಂಡ್ ರಿಟರ್ನ್ಸ್ಗಳಿಗೂ ಕೂಡ ಟ್ಯಾಕ್ಸ್ ಹೇರಲಾಯಿತು. ಬಟ್ ಇಲ್ಲಿ ಒಂದು ಎಕ್ಸೆಂಪ್ಷನ್ ಕೊಟ್ಟರು. ಯುಲಿಪ್ಸ್ ಅಪ್ ಟು 2.5 lakhs ಪ್ರೀಮಿಯಂ ಕಟ್ಟಿ ಅದಕ್ಕೆ ಬರ್ತಕ್ಕಂಥ ರಿಟರ್ನ್ಸ್ಗೆ ಟ್ಯಾಕ್ಸ್ ಫ್ರೀ. ಅಂಡ್ ದೆನ್ ಟ್ರೆಡಿಷನಲ್ ಆರ್ ಗ್ಯಾರಂಟಿಡ್ ರಿಟರ್ನ್ಸ್ ಅಪ್ ಟು 5 lakhs ಕೊಟ್ಟು ಅದರಲ್ಲಿ ಬರ್ತಕ್ಕಂಥ ರಿಟರ್ನ್ಸ್ಗೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ. ಈಗ ಹೇಳ್ತಾ ಇರೋ ಮಾತುಗಳ ಪ್ರಕಾರ, ಮಾರ್ಕೆಟಲ್ಲಿ ಬರ್ತಾ ಇರೋ ವಿಷಯಗಳ ಪ್ರಕಾರ 2024ರ ಫುಲ್ ಫ್ಲೆಡ್ಜ್ ಬಡ್ಜೆಟ್ ಮುಗಿದ್ರೆ ಈ ಕ್ರೈಟೀರಿಯಾನ ಇನ್ನೂ ಇಳಿಸ್ತಾರೆ ಅನ್ನೋ ಚಾನ್ಸಸ್ ಬಹಳ ಇದೆ. ಸೊ ಆದಷ್ಟು ಬೇಗ ನಿಮ್ಮಲ್ಲಿರೋ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಇನ್ವೆಸ್ಟ್ ಮಾಡಿ ಟ್ಯಾಕ್ಸ್ ಫ್ರೀ ಬೆನಿಫಿಟ್ಸ್ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟು ನೋ ಮೋರ್ ರಿಗಾರ್ಡಿಂಗ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ಟ್ಯಾಕ್ಸ್ ಬೆನಿಫಿಟ್ಸ್, ಪ್ಲೀಸ್ ಫಾಲೋ ಮೈ YouTube channel, Facebook page and Instagram page for more updates. Thank you.